ಆಯ್ತು ನನಗೆ. ಅವ್ರಿಗೆ ಈ ಸಮಸ್ಯೆ ಬಗ್ಗೆ ತಿಳಿಸಿ ಎಷ್ಟೋ ಜನಗಳಿಗೆ ದುಡ್ಡು ಹಾಳಾಗಿದೆ ಹಾ ಹಾ ಅಂತ. ಇದು ಸರಳ ವಸ್ತು ಎಲ್ಲ ತುಂಬಾ ಮಾಡಿದ್ದೀನಿ. ನಾನೇ ಕಲಿಬೇಕಂತ ಡಿಸೈಡ್ ಮಾಡಿ ಈಗ ಒಂದಿಷ್ಟು ಕೋರ್ಸ್ ಮಾಡಿದ್ದೇನೆ. ಓಕೆ ವಾಸ್ತವ ಮಾಡ್ಬೇಕಂತಿದೆ. ಏನೋ ಇದರಲ್ಲಿ ಮಾಡ್ಬೇಕು, ಇದರಲ್ಲೇ ನಾನು ಏನಾದ್ರು ಒಂದು ಪ್ರೊಫೆಷನ್ ಆಗಿ ಮಾಡ್ಬೇಕಂತ ಇದೆ. ಓಕೆ ಹಾ ಸ್ಟಾರ್ಟ್ ಮಾಡಿ ಆಫೀಸ್ ಮಾಡಿದ್ದೀನಿ. ಬಟ್ ಅದು ಹೇಳಿದ್ರೆ ಹ್ಮ್ ನನಗೆ ಕಸ್ಟಮರ್ಸ್ ಬರ್ತಾ ಇಲ್ಲ. ಯಾವ್ದು ಮಾಡಿದ್ರು ಅದು ಸ್ಟೆಬಿಲಿಟಿ ಆಗ್ತಾ ಇಲ್ಲ. ಓಕೆ ಸೊ ಅದೇ ಹೇಳಿದೆ ನನ್ನ ಜಾತಕ ಪ್ರಕಾರ ಅಸ್ಸಾಂ ದೇಶ ಓಕೆ, ಹ್ಮ್ ಏನು ಗ್ರೋತ್ ಇಲ್ಲ, ಫೈನಾನ್ಷಿಯಲ್ ಏನು ಇನ್ಕಮ್, ಡೈಲಿ ಇನ್ಕಮ್ ಸಿಗ್ತಿಲ್ಲ ಅಂದ್ರೆ ಹ್ಮ್ ಎಲ್ಲ ಕಡೆ ನಾನು ಸ್ಟ್ರಗಲ್ ಆಗ್ತಾ ಇದೆ. ಅಂದ್ರೆ ಯಾರು ಸಪೋರ್ಟ್ ಸಿಗ್ತಾ ಇಲ್ಲ. ಖಂಡಿತ ಖಂಡಿತ ಖಂಡಿತ. ಆಮೇಲೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿನೂ ಇದೆ. ಈಗ ನಮ್ದು ಇಬ್ರು ಡಾಕ್ಟರ್ಸ್ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಎಲ್ಲ ತುಂಬಾ ಇದೆ. ಹಿಂಗಾಗಿ ಅದೇ ಸ್ವಲ್ಪ ಇದಾಗಿದೆ ಸರ್. ಏನ್ ಮಾಡ್ಬೇಕಪ್ಪ, ಹೇಗೆ ಕ್ಲಿಯರ್ ಅಂದ್ರೆ ನಮ್ ಫಸ್ಟ್ ನಮ್ದು ಸಮಸ್ಯೆ ಕ್ಲಿಯರ್ ಆದ್ರೆ ಜನಗಳಿಗೆ ಆಮೇಲೆ ಮಾಡೋಣ. ಎಸ್ ಕರೆಕ್ಟ್. ಈಗ ಇನ್ನೊಂದು ತಿಥಿ ಇದೆ, ಚತುರ್ವೇದಿ ತಿಥಿ ಇದೆ. ಅದು ಇದೆ. ಈ ಪಂಚಾಂಗ ಪ್ರಕಾರ ಅಂದ್ರೆ ಚತುರ್ವೇದಿ ತಿಥಿ ಜ್ಯೇಷ್ಠ ನಕ್ಷತ್ರ, ಯೋಗನು ಮತ್ತು ನಮ್ದು ಲಂಗ ಇದೆ. ಅಮಾವಾಸ್ಯೆ ಈಗಿನ ದಿವಸನೇ ಜನ್ಮ ಆಗಿದೆ. ಅಮಾವಾಸ್ಯೆ ದಿನ ಮತ್ತೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಹುಟ್ಟಿದ್ರೆ ದೋಷ ಬರುತ್ತೆ ಅಂತ. ಅದು ನೆಕ್ಸ್ಟ್ ದಿವಸ ಏನಲ್ಲ, ಇದು ಯಾಕೆ ಈಗ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇಲ್ಲ ಅಂತ. ಇಲ್ಲ ನೋಡಿ, ನಾನು ಅಷ್ಟೇನೆ ದೀಪಾವಳಿ ಅಮಾವಾಸ್ಯೆನಲ್ಲಿ ಹುಟ್ಟಿರೋದು. ನನಗೆ ಆ ಥರದ್ದು ಯಾವುದೇ ದೋಷಗಳು ಇಲ್ಲ, ಅದೆಲ್ಲ ಸುಳ್ಳು. ಸೊ ಯಾರು ಕರೆಕ್ಟಾಗಿ ಆ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗಷ್ಟು. ಇವಾಗ ನಾನು ನಿಮ್ಗೆ ಎಷ್ಟು ಹೇಳಿದೆ ಅದೆಲ್ಲ ಸತ್ಯ ತಾನೇ ನಿಮ್ಮ ಜೀವನದಲ್ಲಿ ನಡೀತಾ ಇದೆಯಲ್ವಾ? ಈಗ ನಾನು ಪ್ರೊಫೆಷನ್, ನನಗೆ ಜಾಬ್ ಮಾಡಿದ್ರೆ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾವ್ದು ಮಾಡಿದ್ರು ಅದು ಲಾಂಗ್ ಟರ್ಮ್ ಇರೋಲ್ಲ. ಮಾಡ್ತೇನೆ ಹಾಗೆ ಮತ್ತೆ ಅದು ಡೌನ್ ಆಗ್ಬಿಡುತ್ತೆ. ನೋಡಿ, ನೀವು ಯಾವಾಗ ನೀವು ಈ ಗಡಿಬಿಡಿ ಮಾಡ್ತಿರೋ ಅದರಿಂದ ನೀವು ಹಲವಾರು ಬಾರಿ ನೀವು ಅದನ್ನ ತಪ್ಪು ಮಾಡ್ತಾ ಇದ್ದೀರಿ. ಮತ್ತೆ ನೀವು ಏನಾದರೂ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಸ್ಪಷ್ಟವಾದಂತಹ ಒಂದು ನಿಮಗೆ ಇಂಟೆನ್ಷನ್ ಇದೆ, ಇದನ್ನ ಮಾಡಬೇಕು ಇಂಟೆನ್ಷನ್ ಇದೆ. ಸೊ ಅದೇ ರೀತಿ ನಿಮ್ಮಲ್ಲಿ ಒಂದು ನೆಗೆಟಿವ್ ಏನಿದೆ ಅಂದ್ರೆ ನೀವು ಬೇರೆಯವ್ರನ್ನ ಮೆಚ್ಚೋದಕ್ಕೆ ಅಂತ ಕೆಲವೊಂದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ, ಹೌದಾ? ಹಾ ಹೌದು. ಹಾ ಹಾ ನೀವು ಬೇರೆಯವ್ರ ಜೊತೆ ಮಾತಾಡುವಾಗ ನನ್ನ ಎದುರುಗಡೆ ನಿಂತಿರುವಂತಹ ವ್ಯಕ್ತಿ ಅವನಿಗೆ ಯಾವ ನಾಲೆಡ್ಜ್ ಇದೆ, ಅವನ ಆಟಿಟ್ಯೂಡ್ ಹೇಗಿದೆ, ಅವನ ಬಿಹೇವಿಯರ್ಸ್ ಹೇಗಿದೆ, ಅದನ್ನ ನೋಡಿಕೊಂಡು ನೀವು ಅವನ ಹತ್ರ ಕಾನ್ವರ್ಸೇಷನ್ ಮಾಡಬೇಕು ಅಂತ ತೋರಿಸ್ತಾ ಇದೆ. ಮತ್ತೆ ನೀವು ಏನಿವಾಗ ನೀವು ನಿಮ್ಮ ಕೆರಿಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆರಂಭದಲ್ಲಿ ಹಲವಾರು ಅಡೆತಡೆಗಳು ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಜೀವನದ ಆರಂಭದಲ್ಲೇ ನಿಮಗೆ ಬಿಗಿನಿಂಗ್ ನಲ್ಲೇ ತೊಂದರೆ, ಅಡೆತಡೆಗಳು ಬರ್ತದೆ ಅಂತ ತೋರಿಸ್ತಾ ಇದೆ. ಹಾಗೆ ನೀವು ಈ ಟ್ರಾವೆಲ್ ಮಾಡೋದಕ್ಕೆಲ್ಲ ಸ್ವಲ್ಪ ನೀವು ಇಂಜರಿ ಇದೆ ಮತ್ತೆ ಟ್ರಾವೆಲ್ ಎಲ್ಲ ತುಂಬಾ ಮಾಡ್ತೀರಾ? ಹಾ ಬಟ್ ನಿಮಗೆ ಅದೇ ನೋಡಿ, ನಿಮಗೆ ಎಲ್ಲ ಬದ್ಧತೆ ಇದೆ, ಅದನ್ನ ಮಾಡ್ತೀರಿ, ಅದನ್ನ ನೀವು ಪೇಷನ್ಸ್ ಇಂದ ಮಾಡಬೇಕು ಅಂತ ತೋರಿಸ್ತಾ ಇದೆ. ಇದರಿಂದ ನಿಮಗೆ ಯಶಸ್ಸು ಕೂಡ ಸಿಗ್ತದೆ ಅಂತ. ಎಷ್ಟು ಜನ ಇವರು ಹಿಂದೆ ಕಾಲ್ ಮಾಡ್ತಾನೆ ಇದ್ದಾರೆ. ಸೊ ಇದರಿಂದ ನಿಮಗೆ ಯಶಸ್ಸು ಕೂಡ ಖಂಡಿತ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲ, ಆದಷ್ಟು ನೀವು ಏನ್ ಅನ್ಕೊಂಡಿದ್ದೀರೋ ಅದನ್ನ ಬೇಗನೆ ಮಾಡ್ತೀರಿ ಅಂತ ತೋರಿಸ್ತಾ ಇದೆ. ಮತ್ತೆ ನಿಮಗೆ ಈ ಸಮಯದ ವ್ಯಾಲ್ಯೂ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೀವು ಈ ಸಣ್ಣ ಪುಟ್ಟ ಈ ಕ್ಷುಲ್ಲಕ ಕೆಲಸಗಳನ್ನ ಬಿಟ್ಟು ನೀವು ಏನ್ ಮಾಡಬೇಕು ಅನ್ಕೊಂಡಿದ್ದೀರೋ ಅದ್ರ ಕಡೆಗೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯ. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಮೊದಲು ಪೇಷನ್ಸನ್ನ ಕಲ್ತ್ಕೊಳ್ಳಿ. ಪೇಷನ್ಸ್ ಇಲ್ಲ ಅಂದ್ರೆ ಕಷ್ಟ. ಅಯ್ಯೋ ನೋಡಿ, ಒಬ್ಬರಿಗೆ ಏನಾದರೂ ಜ್ಯೋತಿಷ್ ಹೇಳೋಕೆ ಹೋದ್ರೆ ಎಷ್ಟೊಂದು ಕಾಲುಗಳು ಬರ್ತಿರ್ತವೆ. ಸೊ ಅಟ್ಲೀಸ್ಟ್ ಅವರು
ಅಲ್ಲ ಅಟ್ಲೀಸ್ಟ್ ಅವರು ಯಾರ ಹತ್ರ ಮಾತಾಡ್ತಿದ್ದಾರೆ, ಸೊ ಆಮೇಲೆ ಮಾಡಬೇಕು. ಕಂಪ್ನಿಗೂ ಕಾಲ್ಸ್ ನನಗೂ ಈಗ ಹಾಂ ಹಾಂ ಫೋನ್ ಬರುತ್ತೆ, ಯಾರಾದ್ರೂ ಇಂಥ ವಿಶೇಷ ಇದ್ದಾಗ ಬರುತ್ತೆ. ನಾನು ಎತ್ತಿಲ್ಲ ಅದು. ಹಾಂ ಇವತ್ತು ನಿಜ ನಮ್ಗೆ ಜಾಸ್ತಿ ಓವರಾಲ್ ಜಾಸ್ತಿ ಆಗಿಲ್ಲ. ಲಗ್ನ ಧನುರ್ ಲಗ್ನ ಇದೆ. ಹ್ಞೂ ಹ್ಞೂ ನಮ್ಗೆ ಈಗ ಪ್ರೊಫೆಷನಲಿ ಸ್ಟೆಬಿಲಿಟಿ ಅಂದ್ರೆ ಯಾವ್ದು ಬೆಸ್ಟ್ ಇರುತ್ತೆ? ಹೇಳ್ತೀನಿ. ಸೊ ನೀವು ನಿಮ್ಮ ವ್ಯಾಪಾರದಲ್ಲಿ ಕೂಡ ನಿಮಗೆ ಸಕ್ಸಸ್ ಇದೆ. ಹೌದು ಸರ್, ನಾನು ಇವತ್ತು ನಾನು 2015 ನಾನು ಅವಾಗಲೇ ಸೂರ್ಯ ದೇಶ ಇತ್ತು, ಅವಾಗ ಇವಾಗ ವ್ಯಾಪಾರ ಮಾಡಿದ್ದೆ ಸರ್. ನಿಮಗೆ ವಯಸ್ಸೆಷ್ಟು ಇವಾಗ? 43 ಸರ್ ರನ್ನಿಂಗ್. ಓಕೆ. ನಿಮ್ಮ ಚಿಕ್ಕ ವಯಸ್ಸಿಂದನೇ ಒಂದು 25, 26 ವಯಸ್ಸಿಂದಲೇ ನೀವು ಕಷ್ಟಪಡ್ತಾ ಇದ್ದೀರಾ? ಹಾ ರೈಟ್ ಸರ್. 25 ಇಂದನೇ ನನಗೆ ಸ್ವಲ್ಪ ಕಷ್ಟ ಅಂದ್ರೆ ಏನೋ ನಿಮಗೆ ಈ ಕಷ್ಟ ಸುಖಗಳ ಅನುಭವ ಇದೆ, ತುಂಬಾ ಅದು ಸಾಕಷ್ಟು ನಿಮಗೆ ಕಷ್ಟ ಸುಖಗಳ ಅನುಭವ ಇದೆ ಅಂತ ಇದೆ. ಮತ್ತೆ ನಿಮ್ಮ ಹೆಲ್ತ್ಗೆ ಈ ಡ್ರಗ್ಸ್ ಬರೋದಿಲ್ಲ ಅಂತಿದೆ, ಹಾಗಾಗಿ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅದಕ್ಕೆ ಯಾಕೆ ನೋಡಿ, ನೀವು ಇವಾಗ ಶುಗರ್ ಟಾಬ್ಲೆಟ್ ಏನ್ ತಗೋತಾ ಇದೀರಿ, ಗ್ಲೈಕೋಮೆಟ್, ಅದಕ್ಕೆ ಸಂಬಂಧಪಟ್ಟಿದ್ದು ಅದೇ ತಾನೇ ನೀವು ತಗೊಂತಾ ಇರೋದು? ನಿಮ್ಗೆ ಯಾರು ಹೇಳಿದ್ದು? ಅಲ್ಲ, ನಿಮ್ಗೆ ಬಿಡೋದಕ್ಕಾಗೋದಿಲ್ಲ ಅಂತ ಯಾರು ಹೇಳಿದ್ದು ನಿಮ್ಗೆ? ನೀವು ಇವಾಗ ಏನ್ ಟ್ಯಾಬ್ಲೆಟ್ ತಗೊಂತಾ ಇದೀರಾ, ಡ್ರಗ್ಸ್ ತಗೊಂತಾ ಇದೀರಿ, ಅದರದನ್ನ ನೀವು ಗೂಗಲ್ ಸರ್ಚ್ ಮಾಡಿ ಅದ್ರದ್ದು ಸೈಡ್ ಎಫೆಕ್ಟ್ ನೋಡಿ. ನೀವೇನ್ ಟ್ಯಾಬ್ಲೆಟ್ ತಗೊಂತಾ ಇದೀರಿ ಅದ್ರ ಸೈಡ್ ಎಫೆಕ್ಟ್ ನೋಡಿ. ನಿಮ್ಗೆ ಗ್ಲೈಕೋಮೆಟ್ ಲಿಸನ್ ಗ್ಲೈಕೋಮೆಟ್ 1ರಿಂದನೇ ನಿಮ್ಗೆ 10 ಕಾಯಿಲೆಗಳು ಎಕ್ಸ್ಟ್ರಾ ಬರ್ತದೆ. 100%. ಸೊ ಹಾಗಾಗಿ ನೀವು ಒಂದ್ಸರಿ ನೋಡಿ, ನಿಮ್ದು ತುಂಬಾ ಕೌಶಲ್ಯಗಳಿದೆ, ಸ್ಕಿಲ್ ಇದೆ, ಬುದ್ಧಿವಂತ ವ್ಯಕ್ತಿ. ಮತ್ತೆ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಎನ್ವೈರನ್ಮೆಂಟಲ್ ಇರೋರೆಲ್ಲರೂ ನೀವು ಒಂದು ಪ್ರೀತಿನ ಅನುಭವಿಸೋದಕ್ಕೆ ಮತ್ತೆ ನಿಮ್ಮ ಗೌರವವನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ನೀವು ತುಂಬಾ ಎಚ್ಚರ ವಹಿಸ್ತೀರಿ ಅಂತ ಇದೆ. ಹೌದಾ? ಓಕೆ. ನಿಮ್ಗೆ ಒಳ್ಳೆ ನಿಮ್ಮ ಎಜುಕೇಶನ್ ಚೆನ್ನಾಗಿದೆ ಅಂತ ಇದೆಯಲ್ಲ, ಏನ್ ಎಜುಕೇಶನ್ ಮಾಡಿದಿರಿ? ವೆರಿ ಗುಡ್. ನೋಡಿ, ನಿಮ್ಗೆ ಜಾಬ್ ಯಾವ್ಯಾವ್ದು ಬರ್ತದೆ ಅಂದ್ರೆ, ಸೊ ನಿಮ್ಗೆ ಈ ಭದ್ರತಾ ವಿಭಾಗ ಅಂದ್ರೆ ಆರ್ಮಿ ಅಥವಾ ಗೌರ್ಮೆಂಟ್ ಜಾಬು, ಕರೆಸ್ಪಾಂಡೆನ್ಸು, ರೇಡಿಯೋ, ಟೆಲಿವಿಷನ್ನು, ಆರ್ಟಿಸ್ಟು, ನ್ಯೂಸ್ ಆಂಕರಿಂಗು ಅಥವಾ ಸ್ಟೋರಿ ರೈಟರು, ಮತ್ತೆ ಅಗ್ನಿಶಾಮಕ ದಳ, ಮತ್ತೆ ಹಾಗೆ ನಿಮಗೆ ಅಸ್ಟ್ರಾಲಜಿ, ಸೊ ನ್ಯೂಮರಾಲಜಿ, ಸೊ ಮತ್ತೆ ಅಲ್ಲ, ನಾನು ಹೇಳ್ಬಿಡ್ತೇನೆ ನಿಮಗೆ. ಮತ್ತೆ ವಾಟರ್ ಡಿಪಾರ್ಟ್ಮೆಂಟಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಆರ್ಮಿ, ಮತ್ತು ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ, ಟೆಲಿಕಮ್ಯುನಿಕೇಷನ್ನು, ಇಷ್ಟುದ್ರಲ್ಲಿ ನೀವು ಯಾವ ಪ್ರೊಫೆಷನಲ್ ಹೋದ್ರೂ ಕೂಡ ಅದು ನಿಮಗೆ ಸಕ್ಸಸ್ ಆಗ್ತದೆ ಅಂತ ಹೇಳ್ತಾ ಇದೆ. ಇವಾಗ ನಿಮಗೆ ನಾನು ಏನು ಹೇಳ್ತಾ ಇದ್ದೀನೋ ಅದೆಲ್ಲದೂ ಕೂಡ ಎಸ್ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನೀವು ಇವಾಗ ಈ ಅಸ್ಟ್ರಾಲಜಿ ಬಿಲೀವ್ ಮಾಡ್ತಿರಲ್ವಾ? ಯಾಕೆಂದ್ರೆ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ನೀವು ನೋಡಿಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ನೀವು ಸಕ್ಸಸ್ಗೋಸ್ಕರ ಸ್ವಲ್ಪ ತಾಳ್ಮೆಯಿಂದ ನೀವು ಏನು ಅನ್ಕೊಂಡಿದಿರೋ ಅದ್ರ ಕಡೆ ಫೋಕಸ್ ಮಾಡಿ, ಖಂಡಿತ ಆಗ್ತದೆ.
ಇವಾಗ ನಿಮ್ಮ ಫ್ಯಾಮಿಲಿಯಿಂದ ನೀವು ದೂರ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಇದ್ದೀರಾ, ನಿಮ್ಮ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದ್ದೀರಿ ಅಂತ ಇದೆ. ಇಲ್ಲ ಸರ್, ನಾನು ಹೋಗಿದ್ದೆ, ಅದೇ ಹೊಸಪೇಟೆ 1 ಇಯರ್ ಹೋಗಿದ್ದೆ. ಹ್ಮ್ ಫ್ಯಾಮಿಲಿ ಜೊತೆ ಇರ್ತದೆ. ನಾವು 3 ಜನ ಬ್ರದರ್ಸ್, ಜಾಯಿಂಟ್ ಫ್ಯಾಮಿಲಿ ಇದೆ. ಹ್ಮ್ ಒಂದು ಬ್ರದರ್ ಅವ್ನು ಹುಬ್ಳಿಯಲ್ಲಿದ್ದಾನೆ, ಅವ್ನು ಜಾಬ್ ಅಲ್ಲಿ ಇದ್ದಾನೆ ಹೈದರಾಬಾದಲ್ಲಿ. ನಿಮ್ಮ ವೈವಾಹಿಕ ಜೀವನ ಸಾಮಾನ್ಯವಾಗಿರ್ತದೆ, ನಿಮ್ಮ ಬಾಳ ಸಂಗಾತಿ ಪ್ರಭಾವ ನಿಮ್ಮ ಮೇಲೆ ತುಂಬಾ ಇರ್ತದೆ ಅಂತ ಇದೆ. ನಿಮ್ಮ ಮಿಸ್ಸಸ್ ಇಂದು ಅವ್ರದ್ದೊಂದು ಪ್ರಭಾವ ನಿಮ್ಮ ಮೇಲೆ ಇದೆಯಾ? ಹಾ, ಒಳ್ಳೆ ಸ್ವಭಾವ ಇದೆ ಸರ್. ನಮ್ಮ ವೈಫ್ ಸ್ವಲ್ಪ ಸಿಹಿ ಸ್ವಭಾವ ಇದೆ. Actually, but ಅವರಿಗೆ ಬಟ್ ಅವರು ನಿಮ್ಗೆ ಎಷ್ಟೋ ಮೋಟಿವ್ ಮಾಡ್ತಾರಂತಲ್ಲ, ಹೌದಾ? ಸರ್ ಮೋಟಿವೇಟ್ ಹಾ ಮೋಟಿವೇಟ್ ಮಾಡ್ತಾರೆ. ಬಟ್ ಅವ್ರಿಗೆ ಈ ಜ್ಯೋತಿಷ್ಯ ಇವೆಲ್ಲ ಸ್ವಲ್ಪ ಗೊತ್ತಿಲ್ಲ ಸರ್. ಅಂದ್ರೆ ಅಷ್ಟೊಂದು ಎಜುಕೇಶನ್ ನಾರ್ಮಲ್ ಇದೆ. ನೋಡಿ, ನಿಮ್ಮ ಸೋದರರೊಂದಿಗೆ, ನಿಮ್ಮ ಸಂಬಂಧಿಕರು ಮತ್ತೆ ನಿಮ್ಮ ಸೋದರರೊಂದಿಗೆ, ಎಕ್ಸ್ಪೆಷಲಿ ನಿಮ್ಮ ಸೋದರರೊಂದಿಗೆ ನಿಮ್ಗೆ ತಿಕ್ಕಾಟ ಬರ್ತದೆ ಅಂತ ಇದೆ. ಅದಕ್ಕೆ ಮುನ್ನೆಚ್ಚರಿಕೆ ಅಗತ್ಯ ಅಂತ ತೋರಿಸ್ತಾ ಇದೆ. ಅದೇ ಸರ್, ನಾನು ಹೇಳಿದಲ್ಲ, ಈಗ ನಮ್ಮ ಇಬ್ರು ಬ್ರದರ್ಸ್ ಟೋಟಲಿ ಅಪೋಸ್ ಫಾರ್ ದಿ ಅಪ್ರೋಚ್. ಅಚ್ಚಾ 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 ಅಚ್ಚಾ. ಇಷ್ಟೇ ಇಲ್ಲ. ಹಾ. ಈ ಟಾಪಿಕ್ ತೆಗೆದ್ರೆ ನಮ್ಮ ಸೆಕೆಂಡ್ ಬ್ರದರ್ಗೆ ಅವನಿಗೂ ಸಂತಾನ ಇಲ್ಲ. ಹ್ಮ್ ಹ್ಮ್ ಬಟ್ ಅವ್ನು ನಾಲಿಗೆ ಎಲ್ಲ ಮಾಡ್ತಿದ್ದೆ. ನಾವು ಹೇಳಿದೆ ಹ್ಮ್ ಹ್ಮ್ ಅವ್ನು ಜಾಸ್ತಿ ನೋಡಿದ್ದೆ. ಹ್ಮ್ ಪ್ರತಿಬಂಧಕ ಅದೊಂದು ಪೂಜೆ ಇದೆ, ಅದು ಮಾಡುತ್ತಪ್ಪ, ನೀನು ಆದ್ರೆ ಒಂದ್ಸಲ ಕೊಟ್ಟಿಗೂ ಅಂತ ಹೇಳಿದೆ. ಹ್ಮ್ ಹ್ಮ್ ಬಟ್ ಅವ್ನಿಗೆ ಟೋಟಲಿ ಹಾಕೋದು ಅದಂದ್ರೆ ಟೋಟಲಿ 100% ಹಾಕೊಳ್ತಾರೆ. ಓಕೆ ಓಕೆ. ಸಪೋರ್ಟ್ ಮಾಡಲ್ಲ. ನೋಡಿ, ನೀವೊಬ್ಬ ಚೈತನ್ಯಶಾಲಿ ವ್ಯಕ್ತಿ ಅಂತ ಹೇಳ್ತಾ ಇದೆ. ನೀವು ಒಂದು ಕೆಲಸ ಮಾಡಿ ಮುಗಿಸುವವರೆಗೂ ಅದಕ್ಕೆ ನಿಮ್ಗೆ ತೃಪ್ತಿ ಆಗೋದಿಲ್ಲ. ನೀವು ಯಾವ್ದಾರು ಒಂದು ಕೆಲಸ ಇಟ್ಕೊಂಡು ಅದು ಮುಗಿಸೋ ತನಕ ನಿಮ್ಗೆ ತೃಪ್ತಿ ಆಗೋದಿಲ್ಲ ಅಂತ ತೋರಿಸ್ತಾ ಇದೆ. ಯಾರೋ ಒಂದು ಅಪಮಾನ ಮಾಡಿದ್ರೆ ಅವರಿಗೆ ಒಳ್ಳೆ ರಿವೆಂಜ್ ತಗೋರಿಗೆ ನಾನು ಒಬ್ಬೊಬ್ರು ನನಗೆ ತುಂಬಾ ನನ್ ಬೀಳಿಸ್ಬೇಕು ಅಂತ ಮಾಡಿದ್ರು. ನಿಮ್ಮ ಕೈನಲ್ಲಿ ಏನು ಅದು ಸ್ಕಿಲ್ ಇದೆ, ಕೆಲಸ ಇದೆ, ಅದನ್ನ ನೀವು ತುಂಬಾ ಉತ್ಸಾಹದಿಂದ, ಎನರ್ಜಿಕ್ಕಿಂದ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತ ಇದೆ. ಮತ್ತೆ ನಿಮಗೆ ಅನಿಮಿಯತ ಧೈರ್ಯ, ಅಂದ್ರೆ ನಿಮಗೆ ಎನಿ ಟೈಮ್ ಯಾವಾಗಲೂ ನೀವು ನರ್ವಸ್ ಆಗೋದಿಲ್ಲ, ಯಾವಾಗಲೂ ಧೈರ್ಯವಾಗಿರ್ತೀರಿ ಅಂತ ಇದೆ. ಈ ಎಲ್ಲಾ ಗುಣಗಳು ಏನಾದ್ರು ಮಾಡಿದ್ರು ಬೆಳೆಸಿದ್ರು ಹಾ ಮತ್ತೆ ಎದ್ದು ನಾನು ನೆಕ್ಸ್ಟ್ ಟೈಮ್ ಮತ್ತೆ ನಾರ್ಮಲ್ ಆಗಿ ಎದ್ದು ಬಿಡ್ತೇನೆ. ಈ ಎಲ್ಲಾ ಗುಣಗಳು ನಿಮ್ಮ ಜೀವನವನ್ನ ಸುಗಮಗೊಳಿಸ್ತದೆ, ವೈವಿಧ್ಯಗೊಳಿಸ್ತದೆ ಅಂತ ಇದೆ. ಹಾ ಸರ್, ಈಗ ವೈವಾಹಿಕ ಜೀವನದಲ್ಲಿ ಅಂದ್ರೆ ಸರ್, ಎದಕ್ಕೆಂದ್ರೆ ಈಗ ನಮ್ ಕರಿಯರ್ ಸೆಟ್ ಇಲ್ಲ, ಅದಕ್ಕೋಸ್ಕರನೇ ಬರ್ತಿದೆ. ಬಾಕಿ ಏನಂದ್ರೆ 15 ವರ್ಷ ಆಯ್ತು ನಮ್ ಮ್ಯಾರೇಜ್ ಆಗಿ. ಹಾ ಹಾ ನನ್ಗೆ ಅಂದ್ರೆ ಯಾವ್ದೇ ರೀತಿ ಗ್ರೋತ್ ಆಗಿಲ್ಲ. ಈಗ ಅದಕ್ಕೆ ನನ್ನ ಹೆಂಡತಿಗೆ ಈಗ ಯಾವ್ದೇ ರೀತಿ ಮತ್ತೆ ನೀವು ಈ ನಿಮ್ಮ ಫ್ರೆಂಡ್ಗಳು ಮತ್ತೆ ನಿಮ್ಮ ಏನು ಈ ಹ್ಯಾಬಿಟ್ ಇದೆ ಅದನ್ನ ಪದೇ ಪದೇ ನೀವು ಬದಲಾಯಿಸ್ತಾ ಇರ್ತಾರೆ ಅಂತಲ್ಲ, ಯಾಕೆ? ಫ್ರೆಂಡ್ಸ್ ಆಲ್ಮೋಸ್ಟ್ ಕಮ್ಮಿನೇ ಇದೆ ಸರ್. ನಮ್ಗೆ ಸೆಲೆಕ್ಟೆಡ್ ಫ್ರೆಂಡ್ಸ್. ಓಕೆ. ನಿಮ್ದು ಹ್ಯಾಬಿಟ್ ಇದೆ, ಅದನ್ನ ನೀವು ಒಂದ್ ಕಡೆ ಫೋಕಸ್ ಮಾಡೋದಿಲ್ಲ, ಅವಾಗವಾಗ ನಿಮ್ಮ ಮನಸ್ಸನ್ನ ಬದಲಾಯಿಸ್ತಾ ಇರ್ತೀರಿ ಅಂತ ಇದೆ. ಅದೇ ಸರ್, ನಾನೀಗ ಏನೋ ಮಾಡ್ತಾ ಇರ್ತೇನೆ, ಅದರಿಂದ ಡೈವರ್ಟ್ ಆಗಿ ಹಿಂಗಾಗಿ ನಾನು ಬಿಟ್ಬಿಡ್ತೇನೆ. ಹ್ಮ್ ಮಾಡ್ತಾ ಇರ್ತೇನೆ, ಯಾವ್ದು ಸ್ವಲ್ಪ ಇದಾದ್ಮೇಲೆ ನಾನು ಮತ್ತೆ ಏನಂದ್ರೆ ಇನ್ನೊಂದು ಮಾಡೋಣ ಹ್ಮ್ 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 ಮಾಡ್ಬಾರ್ದು. ನೀವು ಈ ತರ ಲೆಕ್ಕಾಚಾರ ಹಾಕಿ ನಿಮ್ಮ ಈ ದುಡುಕ್ ಬುದ್ಧಿಯಿಂದನೇ ಅನೇಕ ಬಾರಿ ನೀವು ತೊಂದರೆಗೆ ಸಿಲುಕ್ತೀರಿ ಅಂತ ಇದೆ. ಆದ್ರೂ ನೀವು ಧೈರ್ಯಶಾಲಿಗಳು. ಒಂದು ಸಾರಿ ಅದಕ್ಕೆ ಕೈ ಹಾಕಿದ್ರೆ ಅದು ಉದ್ಯಮ ಇರಬಹುದು, ಅಥವಾ ನೀವು ಏನು ಅನ್ಕೊಂಡಿರ್ತೀರೋ ಅದು ಕೊನೆವರೆಗೂ ನೀವು ಅದನ್ನ ಮಾಡೋಕೆ ಪ್ರಯತ್ನ ಮಾಡ್ತೀರಿ, ಅದರಲ್ಲಿ ನಿಮ್ಗೆ ಸಕ್ಸಸ್ ತರ್ತದೆ ಅಂತ ಇದೆ. ವೈಟ್ ನಾನು ಹೇಳೋದೆಲ್ಲ ಕೇಳ್ಕೊಂಡು ಹೋಗ್ತಾ ಇರಿ. ಹಾಗೆ ನಿಮ್ಗೆ ಈ ಸಂಪತ್ತು ಅಂದ್ರೆ ನೀವು ಏನು ರಿಚ್ಚು ಅಥವಾ ಜಿನಿಯನ್ ಆಗಿರ್ಬೇಕು ಅಂತೀರಿ, ಅದ್ರ ಸಂಭವ ಕಡಿಮೆ. ಬಟ್ 50-50 ಇರ್ತೀರಿ. ಬಟ್ ನೀವು ಲೈಫ್ನಲ್ಲಿ ಮುಂದಕ್ಕೆ ಸಂತೋಷವಾಗಿರ್ತೀರಿ. ನಿಮ್ಗೆ ಸಫಿಶಿಯೆಂಟ್ ಆಗಿ ನಿಮ್ಗೆ ಏನು ಸಿಗಬೇಕು ಅದು ಸಿಗುತ್ತೆ. ಬಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಸಿಗೋದಿಲ್ಲ. ಬಟ್ ನೀವು ಸಂತೋಷವಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗ್ತದೆ ಅಂತ ಹೇಳ್ತಾ ಇದೆ. ಹಾಗೆ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡೋದಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಿ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಸೊ ನೀವು ತುಂಬ ಕಡೆ ಸುತ್ತಿರಿ, ಮುಂದಕ್ಕೆ ನೀವು ತುಂಬ ಟ್ರಾವೆಲಿಂಗ್ ಮಾಡ್ತೀರಿ ಅಂತಲೂ ಕೂಡ ಇದೆ. ಬಟ್ ನೀವು ಅಬ್ರಾಡ್ ಹೋಗೋ ಆಸೆ ಏನಾದ್ರು ಇದೆಯಾ ನಿಮಗೆ? ಆ ಥರ ತೋರಿಸ್ತಾ ಇದೆಯಲ್ಲ. ನಿಮಗೆ ನೋಡಿ, ನಿಮ್ಗೆ ಅದ್ರದ್ದು ಇದೆ ಚಾನ್ಸ್ ಇದೆ, ನಿಮಗೆ ಅದು ಸಿಗುತ್ತೆ. ನಿಮಗೆ ನೀವು ಅಬ್ರಾಡ್ ಹೋಗ್ಬೇಕು ಅಂತ ಏನು ಅನ್ಕೊಂಡಿದ್ದೀರೋ ಅದು ಖಂಡಿತ ಸಕ್ಸಸ್ ಆಗ್ತದೆ ಅಂತ ತೋರಿಸ್ತಾ ಇದೆ. ನೋಡಿ, ಮೇಯ್ನ್ ಆಗಿ ಹೇಳ್ತಾ ಇದೆ, ನೀವು ತುಂಬಾ ಪೇಷನ್ಸ್ ಗುಣವನ್ನ ಪಡ್ಕೋಬೇಕು, ಪೇಷನ್ಸ್ ಆಗಿರ್ಬೇಕು.
ಹ್ಮ್ ಇದೇನೋ ಸರಿ ಆಗ್ತಾ ಇಲ್ಲ ಲಾಸ್ಟ್ ಒಂದು 6 ಮಂತ್ ಇಂದ ಇದರಿಂದನೇ ಟೆನ್ಷನ್ ಆಗ್ತಾ ಇಲ್ಲ. ಏನಪ್ಪ ಯಾವ್ದು ಮಾಡ್ಬೇಕು ಅಲ್ಲ ಇನ್ನೊಂದು ಏನೋ ಮಾಡ್ಬೇಕಂತೀನಿ. ಹ್ಮ್ ಅದೇ ನೋಡಿ, ನೀವು ಯಾವುದೇ ಹೊಸ ಉದ್ಯಮಕ್ಕೆ ಕೈಗೊಳ್ಳುವಕ್ಕಿಂತ ನೀವು ಅದನ್ನ ಹೊಸ ಉದ್ಯಮ ಮಾಡೋದಕ್ಕಿಂತ ಮೊದಲು ನೀವು ಏನು ಅದಕ್ಕೆ ಅಮೌಂಟನ್ನು ನೀವು ಎಕ್ಸ್ಪೆಂಡ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಸೊ ಏಕೆಂದರೆ ನಿಮಗೆ ನಿಮ್ಮ ಯಶಸ್ವಿಗೆ ಮಸಿ ಬಳಿಯುವಂಥವರು ತುಂಬ ಜನ ಇದ್ದಾರೆ. ಅದು ನಿಮಗೆ ಉರುಳಾಗುವಂತಹ ಅದು ನಿಮಗೆ ಅದೇ ನಿಮಗೆ ಉರುಳಾಗ್ತದೆ. ಅದ್ರ ಕಡೆ ಸ್ವಲ್ಪ ಮುತುವರ್ಜಿ ವಹಿಸಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದೆ. ತುಂಬಾ ಕೇರ್ಫುಲ್ ಇದೆ ಸರ್. ನನ್ಗೆ ಅವ್ರು ಎನಿ ಟೈಮ್ ನನಗೆ ಜಾಬ್ ಹೋಗುವಾಯ್ತು ಏನೋ ಮಾಡಿದ್ರು, ಅಡ್ವಾಯ್ಸ್ ಮಾಡಿದ್ರು, ಏನ್ ಮಾಡಿದ್ರು ಒಟ್ಟಿನಲ್ಲಿ ನಾನು ಬೆಳಿಬಾರ್ದು ಅನ್ನೋದೇ ಇದೆ. ಹಾ, ವಾಸ್ತವಿಕವಾಗಿ ನೀವು ಸ್ವಲ್ಪ ಕಾಮನ್ ಸೆನ್ಸನ್ನ ಯೂಸ್ ಮಾಡಬೇಕು ಅಂತಿದೆ. ಹಾಗೆ ನೀವು ವಾಸ್ತವವಾದಿಗಳು, ವಾಸ್ತವ ಏನಿರ್ತದೋ ಅದನ್ನೇ ಮಾತಾಡ್ತೀರಿ. ಮತ್ತು ಈ ಎನ್ವಿರಾನ್ಮೆಂಟನ್ನು ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ನಿಮ್ಮ ಪರಿಧಿಯಲ್ಲಿ ನೀವು ಅಂದರೆ ನಿಮ್ಮದು ಒಂದು ಸರ್ಕಲ್ ಹಾಕ್ಕೊಂಡಿರ್ತೀರಿ. ಆ ಸರ್ಕಲ್ಲಿಂದ ನೀವು ಹೊರಗಡೆ ಹೋಗೋದು ಬೇಡ. ಆ ಸರ್ಕಲ್ ಒಳಗಡೆನೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸಕ್ಸಸ್ ಆಗ್ತೀರಿ. ಮತ್ತು ನೀವು ನಿಮ್ಗೆ ಆಗುವಂತಹ ಕೆಲಸಗಳಿಗೆ ನೀವು ಆ ಭಯ, ನಿಮ್ಗೆ ಏನೇನು ಭಯ ಆಗ್ತದೋ ಆ ಫೀಲಿಂಗು ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಎಲ್ಲ ಗೊತ್ತಾಗ್ತದೆ, ಏನ್ ಸಮಸ್ಯೆ ಆಗ್ತದೆ ಗೊತ್ತಾಗ್ತದೆ, ಬಟ್ ಅದು ಸೊಲ್ಯೂಷನ್ ಆಗ್ತಾ ಇಲ್ಲ. ಹೊರಗೆ ಆಗ್ತಾ ಇಲ್ಲ. ನೀವು ಯಾವಾಗಲೂ ನಿಮ್ಮ ಸ್ವಂತ ಯೋಗಕ್ಷೇಮದ ಬಗ್ಗೆ ಆಲೋಚಿಸ್ತೀರಿ. ಇತರರನ್ನು ಪರಿಗಣನೆಗೆ ತೆಗೆದುಕೊಳ್ಳದಿದ್ದಲ್ಲಿ ನೀವು ಸಂತೋಷವಾಗಿರುವ ಸಾಧ್ಯತೆಗಳು ಕಡಿಮೆ ಇರ್ತವೆ ಅಂತ ಇದೆ. ಅಂದ್ರೆ ಇತರ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನಾನು ಕೇರ್ ಮಾಡಿದೆ ಸರ್. ಬಟ್ ಈಗ ಅವರು ನನ್ ಸಪೋರ್ಟ್ ಮಾಡಲಿಲ್ಲ, ಹೇಳಿಲ್ಲ. ನಮ್ಮ ಬ್ರದರ್ಸ್ ಅಲ್ಲಿ ಅವರು ಯಾವ್ದು ನಾನು ಮಾಡಿದ್ದು ಅವ್ರಿಗೆ ಇದಾಗೋಲ್ಲ. ಆಮೇಲೆ ನೀವು ಜನರ ಬಗ್ಗೆ ಯಾವ ಅಭಿಪ್ರಾಯ ಹೇಳೋದಕ್ಕೂ ನೀವು ಹಿಂದೆ ಮುಂದೆ ನೋಡೋದಿಲ್ಲ, ನೀವು ಹೆದರೋದಿಲ್ಲ ಅಂತ ಇದೆ. ಹೀಗಾಗಿ ನೀವು ಜನರಿಂದ ಸೊ ಅವ್ರಿಗೆ ಎನಿಮಿ ಆಗಿದ್ದೀರಿ ಅಂತ ತೋರಿಸ್ತಾ ಇದೆ. ತುಂಬಾ ಇದೆ ಸರ್. ನಾನು ಹೇಳಿಲ್ಲ, ರಿಲೇಟಿವ್ ಮೊದಲು ನಾನು ತುಂಬಾ ಹಚ್ಕೊಳ್ತಾ ಇದ್ದೆ. ಅಷ್ಟೊಂದು ಅಷ್ಟೇ ಸುಮ್ಮನೆ ಬರ್ತಾರೆ, ಅಷ್ಟೇ ಮಾತಾಡಿ ಕಳಿಸ್ತೇನೆ ಸರ್. ಯಾರಿಗೂ ಅಷ್ಟೊಂದು ಇನ್ವಾಲ್ವ್ ಆಗಲ್ಲ. ನೆಕ್ಸ್ಟ್ ನಿಮ್ಮ ಯೋಜನೆ, ನೀವು ಏನು ನಿಮ್ಮ ಪ್ಲಾನ್ ಅನ್ಕೊಂಡಿದ್ದೀರೋ ಆ ಸಾಮರ್ಥ್ಯ ನಿಮಗಿದೆ. ನೀವು ಆ ಕೆಲಸಕ್ಕಾಗಿ ನೀವು ಹುಡುಕಾಡ್ತಲಿದ್ದೀರಿ, ಅದು ಪರಿಪೂರ್ಣ ಆಗ್ತದೆ. ಬಟ್ ಪರಿಪೂರ್ಣ ಆಗ್ತದೆ. ಪರಿಪೂರ್ಣಗೊಳ್ಬೇಕು ಅಂದರೆ ಒಂದು ಮಿತಿ, ನಿಮಗೆ ಒಂದು ಒತ್ತಡ ಇರಬಾರ್ದು. ನೀವು ಅದಕ್ಕೆ ಪ್ರೆಷರ್ ಕೊಡಬಾರ್ದು, ಮೆಂಟಲಿ ಪ್ರೆಷರ್, ನೀವು ಅದನ್ನು ಪ್ರೆಷರ್ ಹಾಕಬಾರ್ದು. ನೀವು ನಿಮ್ಮ ಬಾಡಿಗೆ ನೀವು ಪ್ರೆಷರ್ ಹಾಕಬಾರ್ದು, ಅಂದರೆ ಮೆಂಟಲಿ ನೀವು ಡಿಸ್ಟರ್ಬ್ ಆಗಬಾರ್ದು. ಆನ್ಲೈನ್ ಇದರಲ್ಲಿ ಈಗ ಈ ಬ್ಯಾಂಕ್ ಕಾರ್ಡು ಮತ್ತೆ ಟ್ಯಾಕ್ಸ್ ರಿಟರ್ನ್ ಎಲ್ಲ ಸಬ್ಮಿಟ್ ಕೊಡೋದು ಒಂದು ಏನೋ ಬಂದಿತ್ತು ಆಫರ್. ಓಕೆ ಮಾಡಿಲ್ಲ. ಓಕೆ, ಹಲೋ, ಹೇಳಿ. ಮಾಡ್ಬೋದು, ಖಂಡಿತ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿತದೆ. ಬಟ್ ನೀವು ಪೇಷನ್ಸಿಂದ ಎಲ್ಲ ಕಡೆದನ್ನು 10 ದಿಕ್ಕುಗಳಿಂದನೂ ಕೂಡ ನೀವು ಸ್ವಲ್ಪ ಅದನ್ನು ನೀವು ಈ ಜನಗಳು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ, ಕಂಟಿನ್ಯೂಸ್ ಆಗಿ ಹಿಂಗೆ ಕಾಲ್ ಮಾಡಿದ್ರೆ ಅಲ್ಲ ಅಟ್ಲೀಸ್ಟ್ ಇವ್ರಿಗೆ ನೋಡಿ ನಮ್ಮ ಜನ ಇನ್ನೂ ಎಲ್ಲಿದ್ದಾರೆ ಅಂತೇಳಿ. ಇವಾಗ ಯಾರ ಹತ್ರ ಮಾತಾಡ್ತಿದ್ದಾರೆ ಅಂತ ಮೊಬೈಲಲ್ಲಿ ಗೊತ್ತಾದರೆ ಅವ್ರು ಯಾರ ಹತ್ರ ಏನೋ ಡಿಸ್ಕಸಲ್ಲಿ ಇದ್ದಾರೆ, ಅಥವಾ ಯಾವುದೋ ಮೀಟಿಂಗ್ನಲ್ಲಿ ಇದ್ದಾರೆ, ಅಥವಾ ಯಾರೋ ಪೇಷಂಟ್ ನೋಡ್ತಿರ್ತಾರೆ, ಅಥವಾ ಯಾರಿಗೋ ಜ್ಯೋತಿಷ ಹೇಳ್ತಿರ್ತಾರೆ. ಸೊ ಒಂದು ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡೋಣ ಅನ್ನೋ ಪೇಷನ್ಸ್ ಇರೋದಿಲ್ಲ ಈ ಜನಕ್ಕೆ, ಕಾಮನ್ ಸೆನ್ಸ್ ಇರೋದಿಲ್ಲ. ವೆರಿ ಸರ್. ಇಲ್ಲ, ಇದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ, ಯಾಕೆಂದರೆ ನಿಮಗೆ ಅರ್ಧ ಸ್ಯಾಟಿಸ್ಫ್ಯಾಕ್ಷನ್ ಆಗಬಾರ್ದು, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸೊ ನಿಮ್ಮ ವೈವಾಹಿಕ ಜೀವನ ಸಂತೋಷಮಯವಾಗಿರ್ತದೆ ಅಂತ ಇದೆ. ನಿಮ್ಮ ಹೆಂಡತಿ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಅಂದರೆ ನಿಮ್ಮ ಅಣ್ಣ ತಮ್ಮಂದ್ರ ಬಿಡಿ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಸಂತೋಷವಾಗಿದ್ದೀರಾ? ನೋಡಿ ಒಂದು ಸೆಕೆಂಡ್, ಈಗ ನೀವೇ ಎಲ್ಲ ಹೇಳ್ಬಿಟ್ರೆ ನಾನು ಜ್ಯೋತಿಷಿಯಾಗಿ ನಾನು ಏನು ಹೇಳೋಕ್ಕಾಗೋದಿಲ್ಲ. ನೋಡಿ ನಾನೇ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಅವ್ಯವಸ್ಥೆ ನಿಮ್ಮನ್ನು ಇನ್ನೂ ಅನಾನುಕೂಲಕ್ಕೆ ಈಡು ಮಾಡಬಹುದು.
ನಿಮ್ಮ ಮಕ್ಕಳು ನಿಮಗೆ ಎಲ್ಲವೂ ಎಲ್ಲವೂ ಆಗಿರ್ತಾರೆ. ನಿಮ್ಮ ಮಕ್ಕಳು ಕಂಡ್ರೆ ನಿಮಗೆ ತುಂಬ ಪ್ರೀತಿ, ಸೊ ಅವ್ರ ಮೇಲೆ ನೀವು ತುಂಬ ಹೋಪ್ ಇಟ್ಕೊಂಡಿದ್ದೀರಿ. ಬಟ್ ಅವರು ಅದನ್ನು ನಿಮ್ಗೆ ಸಕ್ಸಸ್ ಮಾಡಿಕೊಡ್ತಾರೆ. ನೀವು ಅವ್ರಿಗಾಗಿಯೇ ನೀವು ಕೆಲಸ ಮಾಡ್ತಾ ಇದ್ದೀರಿ. ಅವರ ಶಿಕ್ಷಣಕ್ಕಾಗಿ, ಅವರ ಎಜುಕೇಷನ್ಗಾಗಿ, ಅವ್ರ ಖರ್ಚಿಗೋಸ್ಕರನಾಗಿ ನೀವು ಅನ್ನೆಸರ್ಲಿ ವ್ಯರ್ಥ ಮಾಡ್ತಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಹಣಕಾಸಿನ ವ್ಯವಹಾರ ಕರೆಕ್ಟಾಗಿ ಮಾಡ್ತಾ ಇದ್ದೀರಿ. ಕರೆಕ್ಟಾ? ಮಾಡ್ತಾ ಇದೀನಿ, ಬಟ್ ಅದು ಪೂರ್ತಿ ಇಲ್ಲ ಸರ್. ಅಂದ್ರೆ ಇನ್ನೂ ಮಾಡಿಲ್ಲ. ಹಾಂ, ಇಲ್ಲಿ ನಿಮ್ಮದು ಈಗ ನಮ್ಮ ಫ್ಯಾಮಿಲಿಯಿಂದ ನೋಡಿ, ನೀವು ಆ್ಯಕ್ಚುಲಿ ಅದೃಷ್ಟವಂತರು. ಮತ್ತು ನಿಮ್ದು ಏನಪ್ಪ ಅಂದರೆ ಸ್ವಲ್ಪ ಐಷಾರಾಮಿ ದುಂದುಗಾರಿಕೆ ಜೀವನ ಶೈಲಿ, ನನಗೆ ಆ ಥರ ಸ್ವಲ್ಪ ಜಿನಿಯನಾಗಿ ಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಕರೆಕ್ಟಾ? ಜಮೀನ ಜಿನಿಯನ್ನಾಗೆ ಸ್ವಲ್ಪ ತುಂಬ ನಾನು ರಿಚ್ ಆಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ. ಚೆನ್ನಾಗಿ ಹಣ ಮಾಡಬೇಕು. ಮಾಡಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದು ಮೈಂಡಲ್ಲಿ ನೋಡಿ ಈ ಅಂದ್ರೆ ಸಮಾಜದಲ್ಲಿ ಮುಂದೆ ಬಂದು ಅಂತ ಹಠ ಮಾಡಿದ್ರೆ ನೋಡಿ ಈ ಕೆಲವರೆಲ್ಲ ಕುಂತ್ಕೊಂಡು ಈ ಅಸ್ಟ್ರಾಲಜಿ ಸುಳ್ಳು ಅಂತ ಹೇಳ್ತಾರಲ್ಲ, ನಿಮ್ಮನ್ನ ನಾನು ನೋಡಿಲ್ಲ, ನಿಮ್ಮ ಊರು ನೋಡಿಲ್ಲ, ಬಟ್ ನಾನು ಎಷ್ಟು ಹೇಳಿದ್ದೀನಿ ಅದರಲ್ಲಿ ನೀವು ಯಾವುದು ಕೂಡ ಇಲ್ಲ, ಇದು ಇಲ್ಲ ಇಲ್ಲ ಗುರೂಜಿ ಅಂತ ನನಗೆ ಹೇಳೇ ಇಲ್ಲ ನೀವು. ಬಟ್ ಅಸ್ಟ್ರಾಲಜಿ ಅಷ್ಟು ಸ್ಪಷ್ಟವಾಗಿದೆ. ಅಸ್ಟ್ರಾಲಜಿ ಅಷ್ಟು ಸ್ಪಷ್ಟವಾಗಿದೆ. ಸೊ ಅದನ್ನ ನಿಮ್ಮ ಥರ ಸ್ವಲ್ಪ ನಾಲೆಡ್ಜ್ ಇರೋರು ಅರ್ಥ ಮಾಡ್ಕೊತಾರೆ. ಇನ್ನು ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಅದು. ನಿಮ್ದು ವಿಡಿಯೋ ನೋಡಿದ್ರೆ ಬೆಳಿಗ್ಗೆ ಈಗ 8 ಗಂಟೆಗೆ ನಿಮ್ದು ವಿಡಿಯೋ ನೋಡಿದ್ರೆ ಹಾಕಿದ್ರಲ್ಲ ಅದು ಯೂಟ್ಯೂಬ್ ಅಲ್ಲಿ, ಯಾಕೆಂದ್ರೆ ನಾವು ಜನರನ್ನ ಯಾವತ್ತೂ ನಾವು ದಾರಿ ತಪ್ಪಿಸಬಾರ್ದು. ಅದು ಮಹಾ ಪಾಪ. ಅದು ಯಾರ್ಯಾರ್ದು ಅನಾವಶ್ಯಕವಾಗಿ ನಾವು ದುಡ್ಡು ತಗೊಂಡು ಅವರ ಋಣಗಳು ತೀರಿಸೋದಕ್ಕೆ ಇನ್ನೆಷ್ಟು ಜನ್ಮ ಎತ್ತು ಬರಬೇಕು. ಹಾಗಾಗಿ ತುಂಬಾ ಈಗ ಈ ಮಾಟ ಮಂತ್ರ ಅದು ಇದು ಅಂತ ತುಂಬಾ ದುಡ್ಡು ಹಾಕಿದ್ದೇನೆ, ಬಟ್ ಅವ್ರು ತಗೊಂಡವ್ರು ಉದ್ದಾರ ಆಗೋದು ಖಂಡಿತ ಏಕೆಂದ್ರೆ ಪರಿಣಾಮ ಅದಿಲ್ಲ ಸರ್. ನಿಮ್ಮ ಶಾಪ ಅವ್ರಿಗೆ ಅದು ಒಳ್ಳೇದು ಮಾಡೋದಿಲ್ಲ. ಅದು ಯಾಕೆಂದ್ರೆ ಅವ್ರಿಗೆ ಅಜ್ಞಾನಿಗಳು, ಅವಿವೇಕಿಗಳು. ಅವರ ಇಂಟೆನ್ಷನ್ನು ಹಣ ಮಾಡೋದು, ದುಡ್ಡು ಮಾಡೋದು. ಯಾರು ತಲೆ ಹೊಡೆದ್ರು ಪರವಾಗಿಲ್ಲ, ಯಾರು ಹೆಣ ಬಿದ್ದರೂ ಪರವಾಗಿಲ್ಲ, ಅವನು ಹಣ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಬರುವಂಥವ್ರು. ಹಾಗಾಗಿ ನಮ್ಮ ಜನಕ್ಕೆ ಬುದ್ಧಿ ಬರಬೇಕು. ಈ ಹೋಮ ಮತ್ತು ಈ ಯಾವುದಿದು ಈ ಮಾಟ ಮಂತ್ರ ಈ ಥರದ್ದೆಲ್ಲ ಸುಳ್ಳು. ಮಾಟ ಮಂತ್ರದ್ದು ನೋ ನೋಡಿ, ಒಂದು ಕೆಲಸ ಮಾಡಿ. ಅಂದ್ರೆ ಮಾನವರು ಹೇಳೋರಿಲ್ಲ. ಅಲ್ಲ, ನಿಮ್ಗೆ ಮಾಟ ಮಂತ್ರಗಳು ಅಂದರೆ ನಿಮಗೆ ಬಾನಮತಿ ಮಾಟ ಮಂತ್ರ ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಆ ಥರದವ್ರು ಯಾರು ಇದ್ರೆ ನಾನು ಮದುವೆಗಡೆ ಕರ್ಕೊಂಡು ಬನ್ನಿ, ಅಥವಾ ನಾನೇ ಬರ್ತೀನಿ. ನನ್ನ ಮೇಲೆ ಅವರು ಯಾವ ಬಾನಮತಿ ಮಾಡ್ತಾರೋ, ಅದೇನು ವಾಮಾಚಾರ ಮಾಡ್ತಾರೋ ಮಾಡಲಿ, ನೋಡೋಣ. ನಿಮಗೆ ಮಾಡ್ತಾರಲ್ಲ ಸರ್, ಗುಪ್ತವಾಗಿ ಮಾಡ್ತಾರೆ. ಇದು ಯಾವುದು ಪಬ್ಲಿಕ್ ಆಗಿ ಹೇಳೋಲ್ಲ. ಅವರು ಗುಪ್ತವಾಗಿ ಮಾಡಿದ್ರು ಅದಕ್ಕೆಲ್ಲ ನಮ್ಮ ಈ ನಾಗ ಸಾಧುಗಳು, ಹಗೋರಿಗಳಿದ್ದಾರೆ ನೋಡಿ, ಅವರು ಏನಕ್ಕೆ ಮಾಡ್ತಾರೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ. ಹಾಗಾಗಿ ಒಬ್ಬರು ಜನರನ್ನ ಹಾಳು ಮಾಡಬೇಕು, ದೇಶ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡೋದಿಲ್ಲ. ಹಾಗಾಗಿ ನಾವು ಯಾರಿಗೆ ಏನೇ ಮಾಡಿದ್ರು ಅದು ಒಳ್ಳೇದಕ್ಕಾಗಿರ್ಬೇಕು, ಲೋಕ ಕಲ್ಯಾಣಾರ್ಥವಾಗಿರ್ಬೇಕು. ತುಂಬಾ ಸ್ವಲ್ಪ ಈಗ ಏನಂತಾರೆ, ಇನ್ನೊಬ್ಬರಿಗೆ ಹೇಳಿಕೆ ಆಗ್ಬಾರ್ದು ಅಂತ ಹೌದು ತುಂಬಾ ಇದಾವೆ ಸರ್. ನೋಡಿ, ನೀವು ಹುಟ್ಟತಾನೆ ನೀವು ಸ್ವಲ್ಪ ಅದೃಷ್ಟ ಇದೆ ನಿಮಗೆ. ನಾನು ಹೇಳ್ದಂಗೆ ನಿಮ್ಗೆ ಸ್ವಲ್ಪ ದುಂದು ವೆಚ್ಚಗಾರಿಕೆ, ಐಷಾರಾಮಿ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ಅದರಿಂದ ಸ್ವಲ್ಪ ಹೊರಗೆ ಬನ್ನಿ. ಹಾಂ ಹಾಂ ಮತ್ತೆ ನೀವು ಈ ಯಾರ್ದೋ ಮಾತು ಕೇಳ್ಕೊಂಡು ಊಹಾಪೋಹಗಳಿಗೆಲ್ಲ ಹಣ ಕಳ್ಕೊಂಡಿದ್ದೀರಿ ಅಂತ ತೋರಿಸ್ತಾ ಇದೆ. ಇದರಿಂದ ನೀವು ಅಪಾಯಕ್ಕೆ ಒಳಗಾಗಿರುವಂತಹ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ನೀವೇ ನಿಮ್ಮ ಇಂಥ ಪ್ರಾಬ್ಲಮ್ಗಳನ್ನ ನೀವು ನಿಮ್ಮ ಸೆಲ್ಫಿಸ್ ಆಗಿ ನಿಮ್ಮ ಮೈ ಮೇಲೆ ಎಳ್ಕೊಂಡಿದ್ದೀರಿ ಅಂತ ತೋರಿಸ್ತಾ ಇದೆ. ಸೊ ಇದು ನಿಮ್ಗೆ ಜೀವನದಲ್ಲಿ ಒಂದು ಪಾಠ. ಸೊ ಹಾಗಾಗಿ ನಿಮಗೆ ಅದೃಷ್ಟ ತರುವಂತಹ ಸಾಧ್ಯತೆಗಳು ಮುಂದೆ ತುಂಬ ಇದೆ. ಮತ್ತೆ ಉಡುಗೊರೆಗಳು, ಆಸ್ತಿಗಳು, ಪೂರ್ವಜರ ಆಸ್ತಿಗಳು ನಿಮಗೆ ನಿಮ್ಮ ಇದ್ರದ್ದು ಪೂರ್ವಜರ ಆಸ್ತಿ ಅಂದರೆ ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಏನಾದರೂ ನಿಮಗೆ ಸಿಗುತ್ತೆ ಅಂತ ಇದೆಯಲ್ಲ, ಅದಿದೆಯಾ? ಹಾಂ ಓಕೆ. ಇಲ್ಲ, ನಿಮ್ಮ ಮಿಸ್ಸಸ್ ಕಡೆಯಿಂದ ನೋಡಿ, ನಿಮ್ಮ ಮಿಸ್ಸಸ್ ಕಡೆಯಿಂದ ಹಣ ಗಳಿಸುವಂತಹ ಅವಕಾಶ ಕೂಡ ಇದೆ. ನಿಮ್ಮ ಪೂರ್ವಜರ ಆಸ್ತಿ ಕೂಡ ನಿಮ್ಮ ಕೈ ಸೇರ್ತದೆ ಅಂತ ತೋರಿಸ್ತಾ ಇದೆ. ಪೂರ್ವಜರು ಅಂದ್ರೆ ನಿಮ್ಮ ತಾತ, ನಿಮ್ಮ ತಂದೆ.
ಮನೆ ಇದೆ. ಹ್ಮ್ 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 ಅದು ಮಾಡಿದ್ದೇವೆ. ಹ್ಮ್ ಹ್ಮ್ ಅಂತ ಪುತ್ರರಾಗಿ ಬಂದ್ರೆ ನಾನು ಮಿಸಸ್ ಕಡೆಯಿಂದಾನೇ ಬರ್ಬೇಕು ಸರ್. ಹ್ಮ್ ಹ್ಮ್ ಏನು ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಮಿಸಸ್ ಫಾದರ್ ಅವ್ರದ್ದು ಹೊಲ ಆಸ್ತಿ ಇದೆ. ಹ್ಮ್ ಹ್ಮ್ ಇಬ್ಬರು ಹೆಣ್ಮಕ್ಳು, ನಂದ ಒಬ್ಬರ ಅಣ್ಣ ಇದ್ದಾರೆ ಅವ್ರಿಗೆ. ಹ್ಮ್ ಹ್ಮ್ ಬಟ್ ಅವರು ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ. ಮಾಡ್ತಾರ ಅಂತ. ಇಲ್ಲ, ಖಂಡಿತ ನಿಮ್ಗೆ ಏನು ಸೇರ್ಬೇಕೋ ಅದು ಸೇರ್ತದೆ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ರವಿ ಧನುರಾಶಿಯಲ್ಲಿ ಇದ್ದಾನೆ. ಹಾಗಾಗಿ ನಿಮಗೆ ಈ ರವಿ 9ನೇ ಮನೆ ಅಧಿಪತಿ ಆಗಿ ನಿಮ್ಮ ಜಾತಕದಲ್ಲಿ ಮೊದಲನೇ ಮನೆಯಲ್ಲಿ ಇದ್ದಾನೆ. ಹೌದು, ರವಿ ದೃಷ್ಟಿ 7ನೇ ಮನೆಯಲ್ಲಿದೆ. ಮಂಗಳ ರಾಹು ಸಂಪೂರ್ಣ ದೃಷ್ಟಿ ರವಿ ಮನೆ ಮೇಲಿದೆ. ಸೊ ಇವಾಗ ನಿಮಗೆ ಏನು ಬೇಕೋ ಎಲ್ಲ ಹೇಳಾಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ಇನ್ನೇನಾದ್ರೂ ಬೇಕಿದ್ರೆ ಹೇಳಿ. ಯಾಕೆಂದರೆ ನನಗೆ ಹೇಳಿದ್ರೆ ನಿಮ್ಮದನ್ನ ಇನ್ನೂ ನನಗೆ 2 hours ಬೇಕು. ನಿಮ್ದು ಪೂರ್ತಿ ಡೀಟೇಲ್ ಹೇಳಬೇಕು ಅಂದರೆ 2 hours ಬೇಕು. ಇವರು ಒಂದೇ ಸಮ ಒಂದು 50 ಕಾಲ್ ಬಂತು ಆಲ್ರೆಡಿ. ಖಂಡಿತ ಬರ್ತದೆ ಅಂತ ಇದೆ ನೋಡಿ. ಅದು ನಿಮಗೆ ಸೂರ್ಯ, ನೀವು ಯಾಕೆಂದ್ರೆ ನಿಮ್ಮ ಮೊದಲನೇ ಸ್ಥಾನದಲ್ಲೇ ಸೂರ್ಯನಿದ್ದಾನೆ. ನಿಮ್ಮ ಮಾತು ಕೂಡ ನೇರ, ಬಟ್ ವ್ಯಕ್ತಿತ್ವ ತುಂಬಾ ಮೃದು. ನಿಮ್ಮ ತಾಯಿಯವರು ಸ್ವಲ್ಪ ಧಾರ್ಮಿಕ, ಅಂದ್ರೆ ಸ್ವಲ್ಪ ಸ್ಪಿರಿಚುವಲ್, ದೇವ್ರ ನಂಬೋದೆಲ್ಲ ಜಾಸ್ತಿನಾ ಮಾಡ್ತಾ ಇದ್ರಾ? ಪುಣ್ಯಕ್ಷೇತ್ರಗಳ ಹೋಗೋದಕ್ಕೆಲ್ಲ ಇಷ್ಟಪಡ್ತಾ ಇದ್ರಾ? ನಿಮ್ಮ ತಾಯಿ ಎಕ್ಸ್ಪೆಷಲಿ ನಿಮ್ಮ ತಾಯಿ. ಓಕೆ. ನೋಡಿ, ಜೊತೆಗೆ ನಿಮ್ಮ ಮಕ್ಕಳು ಕೂಡ ಒಳ್ಳೆ ಗುಡ್ ಎಜುಕೇಶನ್ ಇದೆ. ಅವರು ಕೂಡ ಅಬ್ರಾಡ್ ಹೋಗುವಂತಹ ಚಾನ್ಸಸ್ ಇದೆ ಅಂತ ತೋರಿಸ್ತಾ ಇದೆ. ಎಸ್, ಹೌದು, ನಿಮ್ಮ ಮಕ್ಕಳದು ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಿದೆ. ನಿಮ್ಮ ಧರ್ಮ ಪತ್ನಿಗೋಸ್ಕರ ನಾನು ಕಾಲ್ ಮಾಡೋದಕ್ಕೆ ಕೇಳಿ, ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಲೌಡ್ ಸ್ಪೀಕರ್ ಕೊಡಿ, ಕೇಳಿಸ್ಕೊಳ್ಳಿ ಸ್ವಲ್ಪ. ನಿಮ್ಮ ಸ್ವಲ್ಪ ತಾಯಿ ಅವ್ರಿಗೆ, ನಿಮ್ಮ ಯಜಮಾನ್ರಿಗೆ ಅವರು ತುಂಬಾ ಆಸೆಗಳು ಇಟ್ಕೊಂಡ್ಬಿಟ್ಟವ್ರೆ ಪಾಪ. ನಿಮ್ಮ ಮಕ್ಕಳೆಲ್ಲ ಮೇಲ್ ತರಬೇಕು, ಸ್ವಲ್ಪ ಜಿನಿನಾಗಿ ಶ್ರೀಮಂತರಾಗಬೇಕು ಅಂತೇಳಿ. ಅವ್ರಿಗೆ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ನಿಮ್ಮ ಕೋಪಗಳನ್ನ ಕಡಿಮೆ ಮಾಡ್ಕೊಳ್ಳಿ. ನೀವೇನಾದ್ರೂ ಅವ್ರಿಗೆ ಗುಡ್ ಅಡ್ವೈಸ್ ಕೊಡೋದಿದ್ರೆ ಕೊಡಿ. ಅವ್ರೇನಾದ್ರೂ ಅವ್ರದ್ದು ಬ್ಯಾಡ್ ಹ್ಯಾಬಿಟ್ಗಳಿದ್ರೆ, ಅವ್ರೇನಾದ್ರೂ ಕೆಟ್ಟ ದಾರಿಗೆ ಹೋಗ್ತಾ ಇದ್ರೆ, ಅನ್ನೆಸೆಸರ್ಲಿ ಹಣ ಖರ್ಚು ಮಾಡ್ತಾ ಇದ್ರೆ, ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡಿ. ನೀವೊಬ್ರು ತಾಯಿಯಾಗಿ, ಒಬ್ರು ಹೆಂಡತಿ ಆಗಿ, ಒಬ್ರು ದೇವತೆಯಾಗಿ ಮನೆಯಲ್ಲಿರಬೇಕು. ಹೆಣ್ಣು ಮಕ್ಕಳಿಂದನೇ ಮನೆ ನಿಂತ್ಕೊಳ್ಳೋದು, ಮನೆ ಹಾಳಾಗೋಗೋದು. ಹಾಗಾಗಿ ಇನ್ಕಮ್ ಬರ್ತದೆ ತಾಯಿ, ಪೇಷನ್ಸ್ ಇರಬೇಕು. ಇವಾಗ ನಿಮಗೆ 1 month 2 monthsಗೆ ನಿಮಗೆ ಬೇಬಿ ಆಯ್ತಾ, ನಿಮ್ಮ ಮಕ್ಕಳು ಹುಟ್ಟಿದ್ರಾ, ನೀವು 9 ತಿಂಗಳು ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರಲ್ವಾ. ಇವಾಗ ನಿಮ್ಮ ಮಕ್ಕಳಿಗೆ, ಅವ್ರಿಗೆ ಇಮಿಡಿಯೇಟ್ ಆಗಿ ನನಗೆ ಇವಾಗಲೇ ಇನ್ಕಮ್ ತಂದುಕೊಡಿದ್ರೆ ಮಕ್ಕಳಲ್ಲಿಂದ ತಂದುಕೊಡ್ತಾರೆ. ಅವ್ರ ಎಜುಕೇಶನ್ ಕಂಪ್ಲೀಟ್ ಆಗಬೇಕಲ್ವಾ. ಸೊ ಹಾಗಾಗಿ ಅದಕ್ಕೆ ಅಂತ ಒಂದು ಟೈಮ್ ಇರ್ತದೆ. ಆ ಟೈಮ್ ಬರೋ ತನಕ ನಾವು ಪೇಷನ್ಸ್ ಇಂದ ಕಾಯಬೇಕು. ಇವಾಗ ನಾನು ಈ ಸ್ಟೇಜ್ ಬರಬೇಕಾದ್ರೆ, ಇವಾಗ ನನಗೆ 56 years. ನಾನು ಈ ಸ್ಟೇಜಿಗೆ ಬರಬೇಕು ಅಂದರೆ ನಾವು ತುಂಬಾನೇ ಕಷ್ಟಪಟ್ಟಿರ್ತೀವಿ. ಇಟ್ಸ್ ನಾಟ್ ಈಸಿ. ಯಾವುದಕ್ಕೆ ಆಗಲಿ ಒಂದು ಸ್ಟೇಜ್ ಬಂದು ನಿಂತ್ಕೋಬೇಕು ಅಂದರೆ, ಅದು ಈ ಕೆಟ್ಟ ಸೊಸೈಟಿನಲ್ಲಿ ಈಸಿ ಅಲ್ಲ. ಅದು ಸುಲಭವಾಗಿ ಯಾವುದು ಸಿಗೋದಿಲ್ಲ. ನಿಮಗೆ ಕಾಲು ಎಳೆಯವರು ಇರ್ತಾರೆ. ನಾವು ಇಷ್ಟೊಂದು ಗುಡ್ ಅಸ್ಟ್ರಾಲಜಿ, ಇವಾಗ ನಿಮ್ಮ ಮನೆಯವ್ರಿಗೆ ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ 1 hour. ಅವ್ರು ಯಾವುದು ಕೂಡ ಇಲ್ಲ ಗುರುಜಿ ಅಂತ ಹೇಳಿಲ್ಲ. ಬಟ್ ಅಷ್ಟು ಡೀಪಾಗೆ ನಾವು ಈ ಜ್ಯೋತಿಷ್ಯವನ್ನು ತಿಳ್ಕೊಂಡಿದ್ದೀವಿ. ಬಟ್ ಅದರಲ್ಲಿ ಕೆಲವರು, ನಮಗೂ ಕೂಡ ಕೆಲವರೆಲ್ಲ ಕಾಲು ಎಳೆಯುವಂಥದ್ದು ಅಥವಾ ಹೆಸರು ಕೆಡಿಸುವಂತಹದ್ದು ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಅದಕ್ಕೆಲ್ಲ ನಾವು ದುಡ್ಗಡಬಾರ್ದು. ನಿಮ್ಮ ಮನೆಯವರು ತುಂಬ ಏನೋ ಪಾಪ ಹೋಪ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಮಕ್ಕಳು ಎಜುಕೇಷನ್ ಕಡೆ ಗಮನ ಕೊಡಿ. ಅವ್ರಿಗೆ ಮಾಡುವಂಥ ಒಳ್ಳೆ ಕೆಲಸಗಳಿಗೆ ನೀವು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಅವ್ರು ಕೆಟ್ಟ ಕೆಲಸಗಳು ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಸೊ ನಿಮ್ಗೆ ಯಾವಾಗಲಾದರೂ ಬೇರೆ ಯಾವುದೇ ಡೌಟ್ ಇದ್ರೂ ನಿಮ್ಮ ಯಜಮಾನ್ರ ಹತ್ರ ನಾನು ನಂಬರ್ ತಗೊಳ್ಳಿ, ಮಾತಾಡಿ. ನಿಮ್ಮದು ಹೆಲ್ತ್ ಇಶ್ಯೂಸ್ ಇರ್ಬೋದು. ನಾನು ಆ್ಯಸ್ ಎ ಡಾಕ್ಟ್ರು, ಆಯುರ್ವೇದ ಡಾಕ್ಟ್ರು. ನಾನು ಇಷ್ಟೋ ತನಕ ಅದನ್ನೇ ಹೇಳಿದ್ದೀನಿ. ನಿಮ್ಮ ಮನೆಯವರಿಗೆ ತುಂಬ ತಾಳ್ಮೆ ಕಡಿಮೆ, ಮತ್ತು ತುಂಬ ಗಡಿಬಿಡಿ ಮಾಡ್ತಾರೆ. ಅದರಿಂದ ಅವ್ರ ಕೆಲಸ ಕಾರ್ಯಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಅವರು ಹಾರ್ಟ್ಲಿ ಒಳ್ಳೆಯವರು. ಬಟ್ ಬೇಗ ನಾನು ಇದನ್ನ ಮಾಡ್ಬಿಡ್ಬೇಕು ಅನ್ನೋದು ಅವ್ರಿಗೆ ಒಂಥರ ಉಮ್ತನ. ಸ್ವಲ್ಪ ಅವ್ರ ಪೇಷನ್ಸ್ ಇಲ್ಲ.
ಹ್ಞೂ ಹ್ಞೂ ನಮ್ಗೆ ಇದು ಹೆಣ್ಮಕ್ಳ ಇನ್ಕಮ್ ಬೇಕಂತ ನಾನು ತಿಳ್ಕೊಳ್ತೇನೆ. ತಲೆ ಕೆಡ್ಸ್ಕೊಬೇಡಿ. ನೋಡಿ ಹೆಣ್ಣು ಇದು ಯಾವ ಕ್ಯಾಸ್ಟ್ ನೀವು? ಅಲ್ಲ ಕ್ಯಾಸ್ಟು ನಾನು ಯಾರ್ದು ನಂಬುದಿಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ. ಯಾವ ಕ್ಯಾಸ್ಟ್ ನೀವು? ಲಿಂಗಾಯ್ತರಾ? ಸ್ವಾಮಿಗಳು ಲಿಂಗಾಯ್ತರು. ಒಂದು ಕೆಲಸ ಮಾಡಿ, ನಿಮ್ಮ ಹೆಣ್ಮಕ್ಳುಗಳಿಗೆ ಯಾವ ಮದುವೆ ಮಾಡ್ತೀರಿ ನನಗೆ ಕಾಲ್ ಮಾಡಿ. ನಾವು ಶುದ್ಧ ವೀರಶೈವ ಸ್ವಾಮಿಗಳನ್ನೇ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ತಾಯಿ. ವರದನ ವರ್ಷಮ್ಮ. ನಾವು ಪೂಜಾರಿಗಳು, ನಮ್ದು ಶಿವನ ದೇವಸ್ಥಾನ ಇದೆ, ನಾವು ಶುದ್ಧ ವೀರಶೈವರು ಪೂಜಾರಿಗಳು. ನಿಮ್ಮ ಹೆಣ್ಮಕ್ಳುಗಳಿಗೆ ಯಾವ ಥರದ ಗಂಡನ್ನ ಅವರೇ ಪೂರ್ತಿ ಖರ್ಚಾಕಿ ಮದುವೆ ಮಾಡ್ಕೊಳ್ಳುವಂತಹ ಗಂಡುಗಳನ್ನ ನಾನು ಕೊಡಿಸ್ಕೊಡ್ತೀನಿ. ಹಾಗಾಗಿ ಇವಾಗ ಹೆಣ್ಮಕ್ಳುಗಳು ತುಂಬ ಡಿಮ್ಯಾಂಡ್ ಇದೆ. ಹೆಣ್ಮಕ್ಳುಗಳಿಗೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹುಟ್ಟಿದ ಬಟ್ಟೆನಲ್ಲಿ ಕಳಿಸ್ಕೊಡಿ ಅಂತ ಹೇಳಿ ಸಾವಿರಾರು ಲಕ್ಷಾಧಿಪತಿಗಳು ನಮ್ಮ ಕಡೆನೇ ಇದ್ದಾರೆ. ನಾನು ಕೊಡಿಸ್ಕೊಡ್ತೀನಿ. ನಿಮ್ಮ ಹೆಣ್ಮಕ್ಳು ಇಬ್ಬರು ನಾನು ಮದುವೆ ಮಾಡಿಸ್ಕೊಡ್ತೀನಿ, ವರಿ ಮಾಡ್ಕೋಬೇಡಿ. ಮಾಡಿಸಿ ತಾಯಿ, ಅದನ್ನೇ ಹೇಳ್ತಾ ಇರೋದು, ಎಜುಕೇಷನ್ ಮಾಡಿಸಿ. ಇವಾಗ ನನ್ನ ಮಗಳನ್ನೂ ಎಜುಕೇಷನ್ ಮಾಡಿಸಿದ್ದೀನಿ. ಅವಳು ಸ್ಕೂಲ್ ಟೀಚರ್ ಆಗಿದ್ದಾಳೆ. ನಾನು ಹಳ್ಳಿ ಕಡೆ ಮಂಡ್ಯದ ಕಡೆನೇ ನನ್ನ ಮಗಳನ್ನೂ ಕೊಟ್ಟಿದ್ದೀನಿ. ಸೊ ಹಾಗೆ ನೀವು ಮುಂದಿನ ಬಗ್ಗೆ ನೀವು ಇವಾಗಲೇ ನೀವು ಗಡಿಬಿಡಿ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಮನೇಲಿ ಜಗಳ ಮಾಡಿಕೊಂಡು ಹೋಯ್ತಾ ಇದ್ರೆ ಯಾವುದು ಕೆಲಸ ಕಾರ್ಯಗಳಾಗೋದಿಲ್ಲ. ಸೊ ಇರೋದ್ರಲ್ಲಿ ಇವಾಗ ತೃಪ್ತಿ ಪಡಿ. ಏನು ಇವಾಗ ಅಂದ್ಕೊಂಡಿರುತ್ತೋ ಅದರಲ್ಲಿ ಹೋಗಿ, ನಿಮ್ಮ ಮನೆಯವರು ಹೋಗಲಿ, ಅದ್ರಲ್ಲಿ ಸಕ್ಸಸ್ ರೇಟ್ ಇದೆ ಅವ್ರಿಗೆ. ತುಂಬ ಅದು ಇದು ಅಂತ ಒಂದು ಕಡೆ ಒಂದ್ಸರಿ ಇದನ್ನು ಮಾಡಬೇಕು, ಮತ್ತೊಂದ್ಸರಿ ಅದನ್ನು ಮಾಡಬೇಕು ಅಂತ ಈ ಥರ ಗಲಿಬಿಲಿ ಮಾಡ್ಕೋಬೇಡಿ. ಒಂದು ವೇನ ಪ್ರಾಪರ್ ವೇನಲ್ಲಿ, ಒಂದು ವೇನಲ್ಲಿ ಹೋಗಿ. ನಿಮಗೆ ಅದು ನೀವು ಎಲ್ಲಿಗೆ ಹೋಗಬೇಕೋ ಅದು ನಿಮಗೆ ಹೇಮು ಆ ಗುರಿ ತಲುಪ್ತೀರಿ. ಸೊ 100 ಜನ 100 ಥರ ಹೇಳ್ತಾರೆ ಅಂತೇಳಿ ಆ ಥರ ಎಲ್ಲ ಹೋಗ್ತಾ ಇದ್ದಾರೆ ನಿಮ್ಮ ಯಜಮಾನರು. ಅದರಿಂದನೇ ಅವರು ದಾರಿ ತಪ್ತಾ ಇರೋದು. ಅವ್ರು ದುಡ್ಡು ಮಾಡೋಕ್ಕಾಗ್ತಿಲ್ಲ. ಮನುಷ್ಯನಿಗೆ ನೆಮ್ಮದಿಲಿರೋದಕ್ಕೆ, ಅವ್ರಿಗೆ ಸಂತೋಷವಾಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ಕೊಳ್ಳಿ. ನೀವು ಈ ಹಣದ ಬೆನ್ನೆತ್ಕೊಂಡು ಹೋದರೆ ನಿಮ್ಮ ಯಜಮಾನ್ರು ಏನಾದರೂ ಅವ್ರಿಗೆ ಹಿಂಗೆ ಆರೋಗ್ಯ ಹೆಲ್ತ್ ಇಶ್ಯೂಸ್ ಬಂತು ಅಂದರೆ ಅದರಲ್ಲೇ ಸಫರ್ ಆಗೋಗ್ತದೆ ನಿಮ್ಮ ಲೈಫೆಲ್ಲ. ಅರ್ಥ ಆಯ್ತಾ? ಆರೋಗ್ಯನೇ ಭಾಗ್ಯ, ವೆಲ್ತ್ ಇಸ್ ಹೆಲ್ತ್. ಮೊದಲು ಆರೋಗ್ಯ, ಮನೆ ನೆಮ್ಮದಿ, ನಿಮ್ಮ ಮಕ್ಕಳ ಎಜುಕೇಷನ್ ಕಡೆಗೆ ದೇವರು ಎಷ್ಟು ದಾರಿ ತೋರಿಸಿದನೋ ಅದ್ರಲ್ಲಿ ಸಂತೋಷ ಪಡಿ. ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ, ಅದ್ರ ಸಕ್ಸಸ್ ಆಗ್ತದೆ. ನಿಮ್ಮ ಮನೆಯವ್ರು ಏನು ಅನ್ಕೊಂಡಿದಾರೋ ಅದು ಖಂಡಿತ ಆಗ್ತದೆ. ಯಾಕೆಂದ್ರೆ ನಾನು ಹೇಳ್ತಾ ಇಲ್ಲ, ಇದು ಜ್ಯೋತಿಷ್ಯ ಹೇಳ್ತಾ ಇದೆ. ಅಲ್ಲ ತಾಯಿ, ಮಾಟ ಮಂತ್ರ ಹೋಮ ಇದೆಲ್ಲದ್ರಲ್ಲೂ ಅದು ಶುದ್ಧ ಸುಳ್ಳು. ಅದು ತುಂಬಾ ದಡ್ತನ, ಮೂರ್ಖತನ. ಅದು ಯಾವ್ದ್ರಿಂದ ಮನುಷ್ಯನ ಆಗಿದ್ರೆ ನಾನು ಹಾಗಾದ್ರೆ ನಾಳಕ್ಕೆ ನಾನು ಮೋದಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ಆ ಥರದವ್ರು ಯಾರಾದ್ರೂ ಸುಳ್ಳಮ್ಮ, ಶುದ್ಧ ಸುಳ್ಳು, ಶುದ್ಧ ಸುಳ್ಳು. ಇವಾಗ ನಾನು ಒಂದು ಪ್ರೈಮ್ ಮಿನಿಸ್ಟರ್ ಆಗಬೇಕು, ನಾನು ಇಡೀ ಇಂಡಿಯಾಗೆ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ನಾನು ನಮ್ಮ ಮೋದಿ ಅವರಿಗೆ ನಾನು ಮಾಡಿಸೋ ಥರ ಇದ್ರೆ, ಆ ಥರ ಯಾರಾದರೂ ಮಾಡೋರು ಇದ್ರೆ ಕರ್ಕೊಬನ್ನಿ. ಅದು ಎಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ, ನಾನು ಕೊಟ್ಟು ಮಾಡಿಸ್ಬಿಡ್ತೀನಿ. ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ. ಇಲ್ಲಮ್ಮ, ಸ್ವಲ್ಪ ಅದೇ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಆಫ್ ನಾಲೆಡ್ಜ್, ಅವ್ರಿಗೆ ಪೂರ್ತಿ ನಾಲೆಡ್ಜ್ ತಗೊಳ್ಳೋದಕ್ಕೆ ಹೇಳಿ. ಆ ಥರದ್ದೆಲ್ಲ ಶುದ್ಧ ಸುಳ್ಳು. ಪ್ರಪಂಚದಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಏನೋ ಒಬ್ರದ್ದು ನಿಮ್ಮ ಮನೆಯವ್ರಿಗೆ ಆಫ್ ನಾಲೆಡ್ಜು ನನಗೆ ಅವಾಗಲೇ ಗೊತ್ತಾಯ್ತು. ಬಟ್ ಈ ಥರದ್ದು ಯಾವುದು ಪ್ರಪಂಚದಲ್ಲಿ ಇಲ್ಲ. ಒಬ್ಬರಿಗೆ ಏನೋ ಮಾಡಿಸ್ಬಿಟ್ಟು ನಾವು ಶ್ರೀಮಂತರಾಗೋ ಥರ ಇದ್ರೆ, ಬಡವರಾಗೋ ಥರ ಇದ್ರೆ, ಅವ್ರನ್ನ ಸಾಯಿಸೋ ಥರ ಇದ್ರೆ, ಅವ್ರಿಗೆ ಏನೋ ತೊಂದರೆ ಕೊಡೋ ಥರ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ನಮ್ಮ ಇಡೀ ಕ್ಯಾಬಿನೆಟ್ನೇ ನಾವು ಹಲಗಾಡಿಸ್ಬಿಡ್ಬೋದಾಯ್ತು. ಕ್ಯಾಬಿನೆಟ್ನಲ್ಲಿ ಇವಾಗ ಯಾರ್ಯಾರು ಇದ್ದಾರೆ, ಮಿನಿಸ್ಟರ್ಗಳು ಮತ್ತು CM ಇವರು ಎಲ್ಲರನ್ನೂ ನಾವು ಅವ್ರಿಗೆ ಪ್ಯಾರಾಲಿಸಿಸ್ ಹೊಡಿತಾರ ಮಾಡ್ಬಿಡ್ಬೋದಾಯ್ತು. ನಾಳೆಯಿಂದ ಅವ್ರು ಕ್ಯಾಬಿನೆಟ್ಗೆ ಬರೆದಿರುವಾಗ ಎಲ್ಲರಿಗೂ ಪ್ಯಾರಾಲಿಸಿಸ್ ಹೊಡಿತಾರ ಮಾಡ್ಬಿಡ್ಬೋದಿತ್ತು. ನಿಮ್ಮ ಮನೆಯವ್ರಿಗೆ ಹೇಳಿ, ಅವ್ರು ಏನು ಅನ್ಕೊಂಡಿದ್ದಾರೆ ಎಲ್ಲ ಸರಿ ಹೋಗ್ತದೆ. ಸ್ವಲ್ಪ ಪೇಷನ್ಸಿಂದ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಹೇಳಿ. ನೋಡಿ ಹೇಳಿ ನೋಡಿ, ನಿಮ್ಮ ಮನೆಯವ್ರನ್ನ ನೀವು ದಡ್ರು ಅಂತಿದ್ರಿ, ನಿಮ್ಗಿನ್ನ ಅವರೇ ಜಾಣೆ. ಇಲ್ಲ, ಅದನ್ನ ಒಂದನ್ನ ವೃತ್ತಿಯಾಗಿ ಇಟ್ಕೊಂಡು ಇದನ್ನ ಪ್ರವೃತ್ತಿಯಾಗಿ ಇಟ್ಕೊಳ್ಳಿ. ಇವಾಗ ನಾನು ಡಾಕ್ಟರ್ ಆಗಿ ನಾನು ಅದನ್ನ ವೃತ್ತಿಯಾಗಿ ಮಾಡ್ಕೊಂಡು ಪ್ರವೃತ್ತಿಯಾಗಿ ಇದನ್ನ ಇಟ್ಕೊಂಡಿದ್ದೀನೋ ಆ ಥರ ಇಟ್ಕೊಳ್ಳಿ. ಮಾಡಿ ಸಕ್ಸಸ್ ಇದೆ, ಮಾಡಿ.
ಯಾವತ್ತೂ ನಂಬೇಡಿ, ಅದು ಸುಳ್ಳು. ಆ ಥರ ಇದು ನಾನು ಹೇಳ್ದೆ, ನಿಮ್ಗೆ ಎಕ್ಸಾಂಪಲ್ ಕೊಟ್ಟನಲ್ಲ, ಇಡೀ ನಮ್ಮ ಕ್ಯಾಬಿನೆಟಲ್ಲಿ ಯಾರು ನಮ್ಮ ಇಡೀ ದೇಶವನ್ನೇ ಹಾಳು ಮಾಡ್ತಾ ಇರುವಂತಹ ಈ ರಾಜಕಾರಣಿಗಳಿದಾರೋ, ಇವ್ರು ಎಲ್ಲರಿಗೂ ಪ್ಯಾರಾಲಿಸಿಸ್ ಹೊಡಿ ಥರ ನಾನೇ ಮಾಡಿಬಿಡ್ತಿದ್ದೆ. ಆ ಥರ ಇದ್ದಿದ್ರೆ, ಅಥವಾ ನನಗೆ ಆ ಥರದವ್ರು ಯಾರಾದರೂ ಗೊತ್ತಿದ್ದಿದ್ರೆ, ಅಥವಾ ಇದ್ರೆ ಯಾರಾದರೂ ಕಳಿಸಿ ಪರವಾಗಿಲ್ಲ, ಅದೆಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಮ್ಮ ದೇಶ ಉದ್ಧಾರ ಆಗಲಿ. ಈ ಎಲ್ಲ ಮಿನಿಸ್ಟ್ರುಗಳು, CM ಅವರು ಇವ್ರು ಯಾರ್ಯಾರು ಇದ್ದಾರೆ, ಇವ್ರೆಲ್ಲರಿಗೂ ಲಕ್ಕು ಹೊಡಿತಾರ, ಪ್ಯಾರಾಲಿಸಿಸ್ ಹೊಡಿತಾರ ಮಾಡಿಸ್ಬಿಡೋಣ. ಆಗ್ತದ ಅದು? ಈ ರೌಡಿಗಳು, ಪುಡಾರಿಗಳು, ಪೋಖ್ರಿಗಳು ಇವ್ರೆಲ್ಲರಿಗೂ ಅವ್ರಿಗೆ ಏನೋ ಅದು ಕ್ಯಾನ್ಸರ್ ಬರ್ತಾರ ಮಾಡಿಸ್ಬಿಡೋಣ, ಯಾರಾದರೂ ಇದ್ರು ಕರ್ಕೊಂಡು ಬನ್ನಿ ಆ ಥರದವ್ರು. ಅದೆಲ್ಲ ಶುದ್ಧ ಸುಳ್ಳು, ನಂಬೇಡಿ, ಆ ಥರದ್ದೆಲ್ಲ ಯಾವುದೂ ಇಲ್ಲ. ಯಾಕೆಂದ್ರೆ ಇಲ್ಲಿ ನಿಮ್ಮ ದೇಶದಲ್ಲಿ ನಿಮಗೆ ಈ ಯಾವುದಿದೆ, ಈ ಪೊಲಿಟಿಷಿಯನ್ನು ಅವರೆಲ್ಲ ಈ ಥರದವ್ರನ್ನೇ, ಅವ್ರು ಯಾರು ಜನರನ್ನ ಉದ್ಧಾರ ಮಾಡಬೇಕು ಅಂತ ಬಂದಿರೋರಲ್ಲ. ನಂಬರ್ ಟು ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ. ನಂಬರ್ 3, ನಮ್ಮ ಜನಗಳಿಗೆ ಇನ್ನೂ ಸ್ವಂತ ಬುದ್ಧಿ ಇಲ್ಲ. ಯಾವುದು ಯಾರಾದರೂ ಬಿಟ್ಟು ಇವು ನೆನ್ನೆ ನೋಡಿ, ನೆನ್ನೆಯಿಂದ ನನಗೊಂದು 300-400 ಕಾಲ್ ಬಂದಿದೆ. ಇವಾಗ 300-400 ಕಾಲ್ ಬಂದಿದೆ ನನಗೆ. ಹೌದು. ಮತ್ತೆ ನೋಡಿ, ಇವಾಗ ನಿಮಗೆ ಕಾಲ್ ಮಾಡೋದು ಶುರು ಮಾಡಿದ್ಮೇಲೆ ಒಂದು 50-60 ಕಾಲ್ಸ್ ಕಂಟಿನ್ಯೂಸ್ ಕಾಲ್ ಬರ್ತಾ ಇದೆ. ಅದರಲ್ಲಿ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ನಿಮಗೆ 500 rupees ನೋಡಿ, ಇಷ್ಟೊತ್ತು ಗಂಟೆ ನಿಮ್ಗೆ ಟೈಮ್ ಕೊಟ್ಟಿದ್ದೀನಿ, ಇಷ್ಟು ಟೈಮಲ್ಲಿ ನಾನು ಎಷ್ಟು ಜನ ಪೇಷಂಟ್ ನೋಡ್ಬೋದಿತ್ತು, ಲೆಕ್ಕ ಕೊಡಿ. ಸೊ ಹಾಗಾಗಿ 500 ಡಸಂಟ್ ಮ್ಯಾಟ್ರ್. ಯಾವನೊಬ್ಬ ಮೆಕ್ಯಾನಿಕ್ ಬಂದು ಬರೀ ನೋಡ್ಕೊಂಡು ಹೋಗೋದಕ್ಕೆ, ಮನೆಯಲ್ಲಿ ವಾಷಿಂಗ್ ಮಿಷಿನ್ ಮೊನ್ನೆ ನಮ್ದು ಕೆಟ್ಟೋಗಿತ್ತು, ಬರೀ ಬಂದು ವಿಸಿಟ್ ಕೊಟ್ಟೋದಕ್ಕೆ, ಬರೀ ನೋಡ್ಕೊಂಡು ಹೋಗೋದಕ್ಕೆ 500 ರೂಪಾಯಿ ತಗೊಂಡಿದ್ದಾರೆ. ಹಿಂಗೆ ಬಂದು ನೋಡ್ಕೊಂಡು ಹೋಗಿದ್ದಕ್ಕೆ. ಒಬ್ಬ ಗಾರೆ ಕೆಲಸದವ್ರಿಗೆ ಅವ್ರಿಗೆ ಊಟ ತಿಂಡಿ 2 ಟೈಮು, ಅವ್ರಿಗೆ ಕಾಫಿ ಟೀ, ಅವ್ರಿಗೆ ಟ್ರಾವೆಲಿಂಗು ಕೊಟ್ಟು 1,500 ರೂಪಾಯಿ ಕೊಡಬೇಕು. 10 o'clock ಬರ್ತಾರೆ, 5 o'clock ಹೋಗ್ತಾರೆ. ಬಟ್ ಈ ಥರ ಡಿಮ್ಯಾಂಡ್ ಇದೆ. ನಾವು ಇಷ್ಟು ವರ್ಷ ಓದಿ ವೇಸ್ಟು. ಜ್ಯೋತಿಷ್ಯ ಬಂದು ನಮ್ಮ ಸೋದರ ಮಾವ ಬಂದು ಶ್ರೀ ಅವಾದಂತ ಮಹಾಸ್ವಾಮಿಗಳು ಅಂತೇಳಿ ಅವರು ಇದರಲ್ಲಿ ಹಿಮಾಲಯದಲ್ಲಿ ಇದ್ರು. ಅವರು ಹಿಮಾಲಯದಿಂದ ಬಂದು ಅವರು ನಾಗಸಾಧುಗಳು. ಅಲ್ಲಿಂದ ಬಂದು ಚನ್ನರಾಯಪಟ್ಟಣ ದಿಡಿಗ ಹೋಬಳಿ ಶ್ರೀ ಬಸವೇಶ್ವರ ಕಬ್ಬಳ್ಳಿ ಆಶ್ರಮದಲ್ಲಿ ಅವರು ತುಂಬಾ ವರ್ಷ ಅಲ್ಲೇ ಇದ್ರು ಅವರು. ಸೊ ಅವ್ರ ಹತ್ರ ನಾನು ಇದೆಲ್ಲ ಕಲ್ತ್ಕೊಂಡಿದ್ದು, ಅಸ್ಟ್ರಾಲಜಿ, ಜ್ಯೋತಿಷ್ಯ, ಕುಂಡಲಿ, ಮತ್ತೆ ಯೋಗ, ಧ್ಯಾನ, ಪ್ರಾಣಾಯಾಮ, ಮತ್ತೆ ನಮ್ದು ಟ್ರೆಡಿಷನಲ್ ಆಯುರ್ವೇದ ಎಲ್ಲ ನಮ್ಮ ಸೋದರ ಮಾವ ಅಂತಲ್ಲ, ಅವರು ನಮ್ಮ ಗುರುಗಳು, ಅವರಿಂದಾನೇ ಕಲ್ತಿದ್ದು. ನಾನು 7ನೇ ವಯಸ್ಸಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು, ನಾನು 7 years ಇಂದ. ಹೌದು. ನೀವು ಯಾವಾಗಲಾದ್ರೂ ಫ್ರೀ ಮಾಡ್ಕೊಂಡು ಬನ್ನಿ, ನನ್ನನ್ನು ಮೀಟ್ ಮಾಡಿ ನೀವು. ಖಂಡಿತ ಇದೆ. ನೀವು ಬೇಕಾದ್ರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಡಿ, ಅಥವಾ ನಾನು ಹೇಳಿದ್ದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ಬರೀ ನಾನು ಇವಾಗ ಬರೀ 1ನೇ ಮನೇಲಿ ಇದ್ದೀನಿ. ಇನ್ನು 9 ಮನೇಲಿ ಹೋಗ್ಬೇಕಾದ್ರೆ ನನಗೆ 12:30, 1 o'clock ಆಗೋಗ್ತದೆ. ಬಟ್ ನೋಡಿ, ಕಂಟಿನ್ಯೂಸ್ ಕಾಲ್ ಬರ್ತಿದೆ. ಸೊ ನಿಮ್ಗೆ ಏನು ಬೇಕೋ ಅದು ಸಿಕ್ಕಿದೆ ಅಂತ ಅನ್ಕೋತೀನಿ. ಇನ್ಯಾವಾಗಲಾರ ಫ್ರೀ ಆಗಿದ್ದಾಗ ಕಾಲ್ ಮಾಡಿ ಮಾತಾಡೋಣ. ಓಕೆ. ಖಂಡಿತ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ.